ಪವಿತ್ರ ಬಂಧನ ಸೀರಿಯಲ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಈ ಒಂದು ಜೋಡಿ ಕೂಡ ಇದೀಗ ಅನ್ಯೋನ್ಯವಾಗಿ ಅಂದ್ರೆ ಮದುವೆ ಬಳಿಕ ಈಗ ತವರು ಮನೆಗೆ ಸಹ ಎಂಟ್ರಿ ಕೊಟ್ಟಿರುವಂತದ್ದು. ಆ ಬಳಿಕ ಏನೇನೋ ಟ್ವಿಸ್ಟ್ ಗಳು ಸಹ ಬರ್ತಾ ಇದೆ. ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇದರಲ್ಲಿ ಬಿಗ್ ಬಾಸ್ ಸೂರಜ್ ಅವರು ನಡೆಸ್ತಾ ಇದ್ದಾರೆ ದೇವ್ ಪಾತ್ರವನ್ನ. ಅಮೂಲ್ಯ ಅವರು ತುಂಬಾ ಚೆನ್ನಾಗಿ ಪವಿತ್ರ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಇವರ ಮದುವೆ ನಡೆಯುತ್ತೆ ಅಂತ. ಮದುವೆಯೂ ಸಹ ನಡೆದೋಗಾಯ್ತು. ಎಲ್ಲರೂ ಕೂಡ ನೋಡಿ ಖುಷಿಯೂ ಸಹ ಪಡ್ತಾ ಇದ್ದಾರೆ. ಮತ್ತೆ ಇವರ ನಡುವೆ ಮನಸ್ತಾಪ ಭಿನ್ನಾಭಿಪ್ರಾಯವೂ ಸಹ ಇದೆ. ಯಾಕೆಂದ್ರೆ ಅನಿರೀಕ್ಷಿತವಾಗಿ ತಾಳಿಯನ್ನ ಸಹ ಕಟ್ಬಿಡುವಂತದ್ದು ದೇವ್ ಅವರು. ಸೊ ಹೀಗಾಗಿ ಪವಿತ್ರಗೆ ಫುಲ್ ಕೋಪ ಇದೆ. ಆದ್ರೂ ಕೂಡ ಮನೆಯವರಿಗಾಗಿ ಎಲ್ಲವನ್ನು ಕೂಡ ಅನುಸರಿಸಿಕೊಂಡು ಇರುವಂತದ್ದು ಪವಿತ್ರ. ಮುಂದೆ ಏನಾಗುತ್ತೆ, ಯಾವ ಟ್ವಿಸ್ಟ್ ಗಳು ಬರುತ್ತೆ, ಇಬ್ಬರ ನಡುವೆ ಏನು ಇನ್ನೇನಾದ್ರೂ ಜಗಳ ಕ್ರಿಯೇಟ್ ಆಗುತ್ತಾ, ಮತ್ತೇನಾದ್ರೂ ಇಬ್ರು ದೂರ ಆಗ್ತಾರ. ದೇವ್ ಕೂಡ ತಮ್ಮನಿಗೆ ಒಂದು ಕೊಟ್ಟಂತ ಮಾತಿನಿಂದಾಗಿ ಪವಿತ್ರನನ್ನ ಮದುವೆ ಆಗಿದ್ದಿಲ್ಲ ಅಂದ್ರೆ ಒಂದು ಕಟುಕನ ಕೈಗೆ ಪವಿತ್ರ ಹೋಗ್ತಾ ಇದ್ಲು. ಸೊ ಹೀಗಾಗಿ ಮದುವೆ ಆಗ್ಲೇಬೇಕಾದಂತ ಒಂದು ಸಂದರ್ಭ ಎದುರಾಯಿತು. ಒಂದು ಬೇಸರವೂ ಸಹ ಇದೆ ದೇವ್ಗೆ. ಯಾಕಂದ್ರೆ ತಮ್ಮ ಪ್ರೀತಿಸಿದಂತ ಹುಡುಗಿಯನ್ನ ಮದುವೆ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಅದಕ್ಕೆ.